ಹಲೋ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಫ್ರೆಂಡ್ಸ್, ನಾನಿವತ್ತು ಮಸೊಪ್ಪು ಸಾರು ಜೊತೆಗೆ ಇದ್ಕಿನ ಬೇಳೆ ಹಾಕಿ ಮಾಡ್ತಾಯಿದ್ದೀನಿ. ತುಂಬ ರುಚಿಯಾಗಿರುತ್ತೆ. ಇದ್ಕಿನ ಬೇಳೆ ಸೀಸನಲ್ಲಾದರೆ ಫ್ರೆಶ್ ಆಗಿ ಸಿಗುತ್ತೆ. ಸೀಸನ್ ಇಲ್ಲ ಅಂದ್ರೂ ಅಂಗಡಿಗಳಲ್ಲಿ ಇದ್ಕಿನ ಬೇಳೆ ಸಿಗುತ್ತೆ. ಅದನ್ನು ನೀರೆಲ್ಲ ಹಾಕಿ ಮತ್ತು ವಿಜಿಲ್ ಬರೆಸ್ಕೊಂಡು ಬೇಯಿಸ್ಕೊಂಡು ಹಾಕ್ಬೋದು. ನಾನು ಸೀಸನ್ ಇರುವಾಗ ಚೆನ್ನಾಗಿ ಒಣಗಿಸಿ ಇಟ್ಕೊಂಡಿದ್ದೀನಿ ಬೇಳೆನ. ಫ್ರೆಂಡ್ಸ್, ಅದ್ರ ಜೊತೆ ಸೇರಿಸ್ಕೊಂಡು ನಾನು ಇವತ್ತು ಮಸೊಪ್ಪು ಸಾರು ಮಾಡ್ತಾಯಿದ್ದೀನಿ. ತುಂಬಾ ರುಚಿಯಾಗಿರುತ್ತೆ. ಬೇಳೆನ 1 ಗ್ಲಾಸು ತೊಗರಿಬೇಳೆ, ಇನ್ನೊಂದು ಗ್ಲಾಸು ಇದ್ಕಿನ ಬೇಳೆ ಎರಡೂ ಒಟ್ಟಿಗೆ ನಾನು ಬೇಯಿಸ್ಕೊಳ್ತೀನಿ. ಆದರೆ ಬೇರೆ ಬೇರೆ ಪಾತ್ರೆ ಒಳಗಡೆ ಒಂದು ಪಾತ್ರೆ ಎಕ್ಸ್ಟ್ರಾ ಅದರ ಕುಕ್ಕರ್ ಒಳಗಡೆ ಇಟ್ಟು ಈ ರೀತಿ 3 ವಿಜಿಲ್ ಬೇಯಿಸ್ಕೊಳ್ತೀನಿ. ಈ ರೀತಿ ಬೇಯಿಸಿದ ಮೇಲೆ ಸಪ್ರೇಟಾಗಿ ಎತ್ತಿಟ್ಕೊಳ್ತೀನಿ ಇದ್ಕಿನ ಬೇಳೆನ. ಇವಾಗ ಬೇಳೆ ಜೊತೆ ನಾನು ಈರುಳ್ಳಿ, ಟೊಮೆಟೊ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಜೀರಿಗೆ, ಕಾಳುಮೆಣಸು ಮತ್ತು ನಮಗೆ ಬೇಕಾಗಿರೋ ಸೊಪ್ಪುಗಳು, ಮಸೊಪ್ಪು ಮಾಡೋದಕ್ಕೆ ಯಾವ್ಯಾವ ಸೊಪ್ಪು ಸಿಗುತ್ತೆ ಅದನ್ನು ನಿಮ್ಗೆ ಇಷ್ಟವಾಗಿರೋ ಸೊಪ್ಪುಗಳನ್ನ ಬೆರೆಸ್ಕೊಂಡು ಚೆನ್ನಾಗಿ ತೊಳೆದು 3-4 ಸತಿ ತೊಳ್ಕೊಂಡು ಇಟ್ಕೊಬೇಕು. ನೋಡಿ, ನಾನು ಆಲ್ರೆಡಿ ಬೇಯಿಸ್ಕೊಂಡಿರೋ ಬೇಳೆಗೆ ನಾನು ಇವಾಗ ಮತ್ತೆ ಈರುಳ್ಳಿ, ಟೊಮೆಟೊ ಎಲ್ಲ ಬೆರೆಸ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ನನ್ನ ಬೇಳೆ ಇದು ಬೇಯ್ತಾ ಇಲ್ಲ, ಆದ್ದರಿಂದ ನಾನು ಸಪ್ರೇಟಾಗಿ ಬೇಯಿಸ್ಕೊಂಡಿದ್ದೀನಿ. ಇಲ್ಲಾಂದರೆ ಒಟ್ಟಿಗೆ ಬೇಳೆ ಜೊತೆನೇ ಎಲ್ಲನೂ ಒಟ್ಟಿಗೆ ಒಂದೇ ಸತಿ ಬೇಯಿಸ್ಕೊಳ್ಬೋದು. ಈ ಬೇಳೆ ನಾನು ಮೊದಲೇ ಬೇಯಿಸ್ಕೊಂಡಿದ್ದೀನಿ, ಯಾಕಂದರೆ ಯಾಕೋ ಈ ಬೇಳೆ ಬೇಯ್ತಾ ಇಲ್ಲ. ಆದ್ದರಿಂದ ಇದ್ರ ಜೊತೆ ಟೊಮೆಟೊ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಒಳ್ಳೆಮೆಣಸು, ಜೀರಿಗೆ, ಸೊಪ್ಪು ಇಷ್ಟನ್ನು ಬೆರೆಸ್ಕೊಂಡು 2 ಗ್ಲಾಸ್ ನೀರು ಮತ್ತು ಇದೆಲ್ಲ ಬೇಯೋದಕ್ಕೆ ಎಷ್ಟು ನೀರು ಬೇಕು ಅಷ್ಟು ನೀರನ್ನ ನಾನು ಸೇರಿಸ್ಕೊಳ್ತೀನಿ. ಸ್ವಲ್ಪ ಜಾಸ್ತಿ ಆದರೂ ಪರವಾಗಿಲ್ಲ, ಆಮೇಲೆ ನಾವು ಬಸಿದ್ಕೊಬೋದು ನೀರನ್ನ, ಆಮೇಲೆನೂ ಸೇರಿಸ್ಕೊಬೋದು. ಇವಾಗ ಮತ್ತೆ ನಾನು 3 ವಿಜಿಲ್ ಇಡ್ತೀನಿ ಫ್ರೆಂಡ್ಸ್, ಲಿಡ್ ಕ್ಲೋಸ್ ಮಾಡಿ. ಅದು ಬೇಯೋ ಅಷ್ಟೊತ್ತಿಗೆ ಈ ಕಡೆ ನಾನು ಸಪ್ರೇಟಾಗಿ ಒಗ್ಗರಣೆಗೂ ರೆಡಿ ಮಾಡ್ಕೊಳ್ತೀನಿ. ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಇಂಗು, ಈರುಳ್ಳಿ, ಕರ್ಬೇವಿನ ಸೊಪ್ಪು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬಾಣಲೆಗೆ ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆಗ್ತಿದ್ದಂಗೆ ಸಾಸಿವೆ ಹಾಕ್ಕೊಳ್ತೀನಿ. ಅದ್ರ ಜೊತೆ ಜೀರಿಗೆನೂ ಹಾಕ್ಕೊಳ್ತೀನಿ. ಸಾಸಿವೆ ಚಿಟಪಟ ಅಂತಿದ್ದಂಗೆ ನಾನು ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಇದ್ರ ಜೊತೆ ಹಾಕ್ಕೊಳ್ತೀನಿ. ಬೆಳ್ಳುಳ್ಳಿ ಬೇಕಾದವರು ಜಜ್ಕೊಂಡು ಹಾಕ್ಕೊಬೋದು. ನಾನು ಬೆಳ್ಳುಳ್ಳಿ ಬೇಯಿಸ್ಕೊಳಾಗ ಹಾಕ್ಕೊಂಡಿದ್ದೀನಲ್ಲ ಸೊಪ್ಪು ಬೇಯಿಸ್ಕೊಳ್ಳೋದಕ್ಕೆ, ಆದ್ದರಿಂದ ನಾನು ಇವಾಗ ಒಗ್ಗರಣೆಗೆ ಬೆಳ್ಳುಳ್ಳಿನ ಸೇರಿಸ್ಕೊಳ್ತಾ ಇಲ್ಲ. ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು, ಇಂಗು ಇಷ್ಟನ್ನ ನಾನು ಒಗ್ಗರಣೆಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಗ್ಗರಣೆ ರೆಡಿ ಆಗ್ತಿದ್ದಂಗೆ ಫ್ರೆಂಡ್ಸ್, ನಾನು ಇದ್ಕಿನ ಬೇಳೆ ಬೇಯಿಸ್ಕೊಂಡು ಸಪ್ರೇಟಾಗಿ ಇಟ್ಕೊಂಡಿದ್ದೀನಲ್ಲ, ಈ ಒಗ್ಗರಣೆ ಜೊತೆನೇ ನಾನು ಇದ್ಕಿನ ಬೇಳೆನ ಬೆರೆಸ್ಕೊಳ್ತೀನಿ. ಇವಾಗ ಬೆರೆಸ್ಕೊಂಡು ಒಂದು ಮಿಕ್ಸ್ ಕೊಡ್ತೀನಿ ಒಗ್ಗರಣೆಗೆ. ಅಷ್ಟೊತ್ತಿಗೆ ಕುಕ್ಕರ್ ಕೂಲಾಗಿರುತ್ತೆ. ಆ ಕುಕ್ಕರ್ ಕೂಲಾದಮೇಲೆ ನೋಡಿ ಈ ಥರ ಆಗಿದೆಯಲ್ಲ, ಇವಾಗ ಇದನ್ನು ಚೆನ್ನಾಗಿ ಮಸಿಬೇಕು ನಾವು. ಎಕ್ಸ್ಟ್ರಾ ನೀರು ಇರೋದನ್ನು ಈ ಒಗ್ಗರಣೆ ಜೊತೆಗೆ ಸೇರಿಸ್ಕೊಂಡಿದ್ದೀನಿ. ಆ ನೀರನ್ನ ಇದ್ರ ಜೊತೆ ಬೆರೆಸ್ಕೊಂಡು ಮತ್ತು ಚೆನ್ನಾಗಿ ಮಸಿದ್ಬಿಟ್ಟು ಈ ಒಗ್ಗರಣೆನ ಅದ್ರ ಜೊತೆ ಸೇರಿಸ್ಕೊಂಡ್ರೆ ಮತ್ತು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಬೆರೆಸ್ಕೊಂಡ್ರೆ ಸಾರು ರೆಡಿಯಾಗಿಬಿಡುತ್ತೆ. ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಕೊಡಿ. ನೋಡಿ, ಇವಾಗ ನಾನು ಹುಣ್ಸಿನ ರಸ ಬೇಕಾದರೆ ಹುಳಿ ಸೇರಿಸ್ಕೊಂಡ್ರೆ, ಕೆಲವ್ರಿಗೆ ಹುಳಿ ಇರಬೇಕು, ತುಂಬ ಖಾರ ಇರಬೇಕು. ಈ ಸೊಪ್ಪಿಗೆ ಸಪ್ಪೆ ಹೊಡಿತಾ ಇರುತ್ತಲ್ಲ ಸೊಪ್ಪು, ಅದರಿಂದ ನಾನು ಹುಳಿ ಬೆರೆಸ್ಕೊಳ್ತಾ ಇದ್ದೀನಿ. ಹುಣ್ಸೆಹಣ್ಣು, ಟೊಮೆಟೊ ಆಲ್ರೆಡಿ ಹಾಕಿರ್ತೀವಿ, ಸ್ವಲ್ಪ ಹುಣ್ಸೆಹಣ್ಣು ಬೆರೆಸ್ಕೊಂಡ್ರೆ ಸಾರು ತುಂಬ ರುಚಿಯಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಬೆರೆಸ್ಕೊಂಡು ಮತ್ತು ಕೊತ್ತಂಬರಿ ಮೇಲೆ ಉದುರಿಸ್ಕೊಂಡು ಚೆನ್ನಾಗಿ ಒಂದು ಕುದಿ ಬರ್ಸಿದ್ರೆ ಮಸೊಪ್ಪು ಸಾರು ಇದ್ಕಿನ ಬೇಳೆ ಜೊತೆ ತುಂಬಾ ಟೇಸ್ಟಿಯಾಗಿರುತ್ತೆ. ಫ್ರೆಂಡ್ಸ್, ಇದು ಅನ್ನಕ್ಕೆ, ಮುದ್ದೆಗೆ, ಚಪಾತಿಗೂ ಚೆನ್ನಾಗಿರುತ್ತೆ. ಒಬ್ಬೊಬ್ಬರು ಮನೇಲಿ ಒಂದೊಂದು ರೀತಿ ಮಸೊಪ್ಪು ಸಾರು ಮಾಡ್ತಾರೆ. ನಿಮ್ಮ ಮನೇಲಿ ಹೇಗೆ ಮಾಡ್ತೀರಾ ಅಂತ ತಿಳಿಸಿ. ಫ್ರೆಂಡ್ಸ್, ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಟ್ಟು ಸಹಕರಿಸಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.